ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಭೀಮಾ ಫಿಲಮ್ದು ಫುಲ್ ಮೂವಿ ರಿವ್ಯೂ ಮಾಡ್ತಾಯಿದ್ದೀವಿ. ರಿವ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಮಸ್ತ ನಾಡ ಜನತೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಭೀಮಾ ಫಿಲಮು ರಿವ್ಯೂ ಮಾಡ್ತಾಯಿದ್ದೀನಿ. ವಿಷಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇವತ್ತು ತುಂಬ ಲೇಟಾಗಿದೆ, ತುಂಬ ಲೇಟಾಗಿ ರಿವ್ಯೂ ಮಾಡ್ತಾಯಿದ್ದೀವಿ. ರಿಲೀಸ್ ಆಗಿ ಆಲ್ರೆಡಿ 1 ವಾರ ಆಗಿದೆ. ಸೊ ಟೈಮ್ ಕೂಡ ಬಂದಿಲ್ಲ ರಿವ್ಯೂ ಮಾಡೋಕ್ಕೆ. ಸೊ ಅದಕ್ಕೆ ಇವಾಗ ಮಾಡ್ತಾಯಿದ್ದೀವಿ. ಮೂವಿ ಬಗ್ಗೆ ಹೇಳಬೇಕು ಅಂದರೆ, ಮೂವಿ ಒಂದು ಇತ್ತೀಚಿನ ಕಾಲದಲ್ಲಿ ಹುಡುಗರು ಡ್ರಗ್ಸಿಂಗ್ ಅಡಿಕ್ಟ್ ಆಗ್ತಾಯಿದ್ದಾರೆ. ನಮ್ಮ ಸಮಾಜ ಯಾವ ಥರ ಯೂತ್ಸ್ಗಳು ಹಾಳಾಗ್ತಾಯಿದ್ದಾರೆ ಅನ್ನೋ ಬಗ್ಗೆ ಒಂದು ಒಳ್ಳೆ ಬ್ಯೂಟಿಫುಲ್ ಮೆಸೇಜ್ ಇಟ್ಕೊಂಡು ಫಿಲಮ್ ಮಾಡಿದ್ದಾರೆ. ಫಿಲಮು ಅಷ್ಟೇ, ಫಿಲಮ್ ಸ್ಟಾರ್ಟಿಂಗಿಂದ ಹಿಡಿದು ಎಂಡ್ವರ್ಗು ಎಲ್ಲೂ ಒಂದೇ ಒಂಚೂರು ಯಾರಿಗೂ ಬೋರ್ ಆಗದಿರೋ ಥರ ಸಿನಿಮಾನದ ಸ್ಮೂತಾಗಿ ಚೆನ್ನಾಗಿ ತಗೊಂಡೋಗಿದ್ದಾರೆ. ಫಸ್ಟಿಂದ ಹಿಡಿದು ಕೊನೆವರೆಗೂ ಕೂಡ ಯಾವುದೇ ಥರ ಜನರಿಗೆ ಬೇಜಾರು ಅನ್ನೋದು ಮನಸ್ಸಲ್ಲೇ ಬರೋಲ್ಲ. ಯಾಂತಿಕಿ ಸುಮ್ಮನೆ ಸೀನ್ ಆ್ಯಡ್ ಮಾಡಿದ್ರೆ ಇಷ್ಟ ಮಾಡ್ತಿಲ್ಲ, ಲ್ಯಾಗ್ ಮಾಡಿದ್ರು ಆ ಥರ ಈ ಥರ ಅಂತಲೇ ಎಲ್ಲೂ ನಮಗೆ ಒಂದೇ ಒಂದು ಚೂರು ಕೂಡ ಅನಿಸಲ್ಲ. ಚೆನ್ನಾಗಿ ತೆಗೆದ್ರು. ಒಂದೊಂದು ಸೀನಲ್ಲೂ ಕೂಡ ಒಂದೊಂದು ಡಿಫ್ರೆಂಟ್ ಎಲಿಮೆಂಟ್ಸ್ ತಂದು ಚೆನ್ನಾಗಿ ಮಾಡಿದ್ದಾರೆ ಫಿಲಮು. ನನಗೆ ಅನಿಸಿರೋ ಪ್ರಕಾರ ಎಲ್ಲೂ ಬೇಜಾರಾಗಲ್ಲ ಫಿಲಮು. ಒಂದೊಳ್ಳೆ ಮೂವಿ ಅಂತ ಅನ್ಬೋದು. ತುಂಬ ಚೆನ್ನಾಗಿದೆ. ಸಾಂಗ್ಸ್ಗಳು ಕೂಡ ಅಷ್ಟೇ, ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಬರೀ ಮೂವಿ ಅಂತಲ್ಲ, ಸೀನ್ಗಳು ಅಷ್ಟೇ, ಒಂದೊಂದು ಸೀನು ಅಷ್ಟೇ ತುಂಬ ಚೆನ್ನಾಗಿ ತೆಗೆದಿದ್ದಾರೆ. ಅವ್ರ ಡೈರೆಕ್ಷನಲ್ಲಿ 2ನೇ ಫಿಲಮ್ ಇದು, ಸಲಗ ಆದಮೇಲೆ. ಫೈಟಿಂಗ್ಸ್ ನನಗನ್ಸಿದ ಪ್ರಕಾರ ಕಂಪ್ಯಾರಿಸನ್ ಮಾಡಿದ್ರೆ ಸಲಗಗೂ ಮತ್ತು ಇದಕ್ಕೂ ಭೀಮಾಗೂ ಕಂಪೇರ್ ಮಾಡಿದ್ರೆ ಆ ಥರ ರೇಂಜ್ಗೇನು ಫೈಟಿಂಗ್ಸ್ ಇಲ್ಲ. ಬಟ್ ಸ್ಟೋರಿ ವೈಸು ಅವರು ಮತ್ತು ಸ್ಕ್ರೀನ್ ಪ್ಲೇ ಡಿಸ್ಪ್ಲೇ ಮಾಡಿರೋದು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾನ ಯಾವ ಥರ ತೋರಿಸ್ಬೇಕು ಜನಕ್ಕೆ, ಯಾವ ಬೇಸ್ ಮೇಲೆ ತೋರಿಸ್ಬೇಕು, ಹೆಂಗೆ ರಿಚ್ ಮಾಡಿಸ್ಬೇಕು, ಜನಕ್ಕೆ ಹಿಂಗೆ ಇಷ್ಟ ಮಾಡಿಸ್ಬೇಕು. ಒಳ್ಳೆ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅಂತ ನಾನು ಇಷ್ಟಪಡ್ತೀನಿ. ಸ್ಕ್ರೀನ್ ಪ್ಲೇ ಚೆನ್ನಾಗಿ ಮಾಡಿದ್ದಾರೆ. ಫಿಲಮಲ್ಲೂ ಅಷ್ಟೇ, ಒಬ್ಬೊಬ್ಬರು ಆ್ಯಕ್ಟರ್ಸ್ಗಳು ಯಾರು ಆ್ಯಕ್ಟಿಂಗ್ ಮಾಡಿದ್ದಾರೆ, ಯಾರು ಒಂಥರ ಯಾರು ಆ್ಯಕ್ಟರ್ಸ್ ಥರ ಕಾಣಿಸ್ತಾ ಇಲ್ಲ. ಯಾರು ಆ್ಯಕ್ಟರ್ಸ್ ಅಂತಲೇ ಅನಿಸ್ತಾಯಿಲ್ಲ. ಅಲ್ಲಿ ನಮ್ಮ ಕಣ್ಮುಂದೆ ನಡೀತಾ ಇದ್ದೆ ಸಿನಿಮಾ, ಕಣ್ಮುಂದೆ ನಡೀತಾ ಇದ್ದೇನೋ ಸಿನಿಮಾ ಅಂತ ಅನ್ಸೋದಿಲ್ಲ ನನಗೆ. ಆ ಥರ ಒಬ್ಬೊಬ್ಬರೂ ಸಖತ್ತಾಗಿ ಚೆನ್ನಾಗಿ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದಾರೆ. ಫಿಲಮ್ ವೈಸು ಅಷ್ಟೇ, ಫಿಲಮ್ ತುಂಬ ಚೆನ್ನಾಗಿದೆ. ಎಷ್ಟೋ ಜನ ಹೇಳ್ತಿದ್ರು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫಿಲಮಲ್ಲ, ಫ್ಯಾಮಿಲೀಸ್ ಎಲ್ಲ ಬಂದು ನೋಡೋಂಥ ಫಿಲಮಲ್ಲ, ಬರೀ ಯೂತ್ಸ್ ಹೋಗ್ಬೇಕು, ಇಲ್ಲ ಇವ್ರುಗಳು ಹೋಗ್ಬೇಕು, ಫ್ರೆಂಡ್ಸ್ಗಳ ಜೊತೆ ಹೋಗ್ಬೇಕು, ಇಲ್ಲ ಸಿಂಗಲಾಗಿ ಹೋಗ್ಬೇಕು ಅಂತಲ್ಲ. ಎಷ್ಟೋ ಜನ ರಿವ್ಯೂ ಕೊಟ್ಟರು, ನೋಡಿದ್ದೀನಿ ನಾನು. ಬಟ್ ನಾನೇ ಓಪನ್ ಆಗಿ ಹೇಳ್ತೀನಿ, ಇದನ್ನು ಎಲ್ಲ ಫ್ಯಾಮಿಲಿಯವರೆಲ್ಲ ಕುತ್ಕೊಂಡು ನೋಡೋಂಥ ಸಿನಿಮಾ. ಕೆಟ್ಟ ಶಬ್ದಗಳು ಅಷ್ಟು, ಬ್ಯಾಡ್ ವರ್ಡ್ಸ್ ಕೂಡ ಅಷ್ಟೊಂದು ಯೂಸ್ ಮಾಡಿದ್ದಾರೆ ಅಂತ ಎಲ್ಲೂ ಅನಿಸಲ್ಲ. ಅಷ್ಟೊಂದು ಹೇಳ್ಕೊಳ್ಳೋ ರೇಂಜ್ಗೇನು ಬ್ಯಾಡ್ ವರ್ಡ್ಸ್ ಏನಿಲ್ಲ. ಮಿನಿಮಮ್ ಒಂದು 10 ಒಳಗಡೆ ಎಲ್ಲ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿದ್ದಾರೆ. ನಾರ್ಮಲ್ ಅದು ಯೂಸ್ ಮಾಡೋಂಥ ಪದಗಳೇ ಯೂಸ್ ಮಾಡಿದ್ದಾರೆ. ಅದರಲ್ಲೂ ಅಷ್ಟೇ, ಅದರಲ್ಲೂ ಏನು ಡಿಫ್ರೆನ್ಸ್ ಅನ್ನೋದಂತರ ಏನಿಲ್ಲ. ಸಿನಿಮಾನ ಚಿತ್ರಮಂದಿರದಲ್ಲೇ ನೋಡಿ, ಒಂದೊಳ್ಳೆ ಕನ್ನಡ ಸಿನಿಮಾನ ನಾವೇ ಬೆಳೆಸಬೇಕು. ಒಂದೊಳ್ಳೆ ಸಿನಿಮಾ ಬಂದಿದೆ ಕನ್ನಡಕ್ಕೆ. ದುನಿಯಾಜಿ ಡೈರೆಕ್ಷನಲ್ಲಿ 2ನೇ ಸಿನಿಮಾ ಇದು. ತುಂಬ ಕಷ್ಟಪಟ್ಟು ಫಿಲಮ್ ಮಾಡಿದ್ದಾರೆ. ಆ್ಯಕ್ಟರ್ಸ್ಗಳಲ್ಲಿ ತುಂಬ ಪ್ರಾಮಿಸಿಂಗ್ ಅಂತ ಅನಿಸಿದೆ ಅಂದರೆ, ನಿಮಗೆ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದಂಥವ್ರು ಮೇಡಮ್ ಅವರು, ಅವ್ರದ್ದು ಫಸ್ಟೇ ಸಿನಿಮಾ ಅಂತ ಕೇಳ್ಪಟ್ಟೆ ನಾನು. ಬಟ್ ಅವರು ಫಸ್ಟ್ ಸಿನಿಮಾ ಅಂತ ಎಲ್ಲೂ ಅನಿಸೋದೇ ಇಲ್ಲ. ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಡೈಲಾಗ್ ಡೆಲಿವರಿ ಇರ್ಬೋದು, ಅವ್ರ ಬಾಡಿ ಲ್ಯಾಂಗ್ವೇಜು ಒಳ್ಳೆ ನೋಡ್ತಿದ್ದೆ. ಏನು ನಿಜವಾಗ್ಲೂ ಪೊಲೀಸವ್ರೇನೋ ಅಂದ್ಕೋಬೇಕು, ಆ ಥರ ಇದು ಮಾಡಿದ್ದಾರೆ. ಎಲ್ಲರೂ ಅಷ್ಟೇ ಆ್ಯಕ್ಟರ್ಸ್ಗಳು, ಕಾಕ್ರೋಚ್ ಅವರು ಇರ್ಬೋದು, ಇಲ್ಲ ತುಂಬ ಜನಗಳು ಬಂದು ಹೋಗ್ತಾರೆ, ತುಂಬ ಜನಗಳು ಎಲ್ಲರೂ ಅಷ್ಟೇ ತುಂಬ ಚೆನ್ನಾಗಿ ಅವ್ರವ್ರ ಪಾತ್ರ ಏನೇನು ಕೊಟ್ಟಿದ್ದು ತುಂಬ ಇದು ಮಾಡಿದ್ದಾರೆ. ಸಿನಿಮಾ ಒಂದು ಚೆನ್ನಾಗಿದೆ. ಎಲ್ಲರೂ ಚಿತ್ರಮಂದಿರಲ್ಲಿ ಹೋಗಿ ನೋಡಿ. ಒಂದು ಒಳ್ಳೆ ಸಿನಿಮಾ ಬಂದಿದೆ ಕನ್ನಡ ಇಂಡಸ್ಟ್ರಿಗೆ ತುಂಬ ದಿವಸ ಆದಮೇಲೆ.
ಇದಂತೂ ನಾನು ಎಲ್ರಿಗೂ ರೆಕಮೆಂಡ್ ಮಾಡ್ತೀನಿ. ಫ್ಯಾಮಿಲಿ, ಫ್ರೆಂಡ್ಸು ಎಲ್ಲರ ಜೊತೆ ನೋಡೋಂಥ ಸಿನಿಮಾ ಇದು. ಎಸ್ಪೆಷಲಿ ಅಪ್ಪ ಅಮ್ಮಂದನ್ನು ನೋಡಬೇಕು ಈ ಸಿನಿಮಾಗಳು. ಹೆಂಗೆ ಅವ್ರ ಮಕ್ಕಳುಗಳು ಹಾಳಾಗ್ತಾಯಿದ್ದಾರೆ ಈ ಮಾಡರ್ನ್ ಡೇಸಲ್ಲಿ, ಜನ್ರೇಷನಲ್ಲಿ ಏನೇನು ಆಗ್ತಿದೆ ಅಂತೆಲ್ಲ ಅವರು ತಿಳ್ಕೋಬೇಕು. ಅದ್ರ ಜೊತೆಗೆ ದುನಿಯಾ ವಿಜಯ್ ಸರ್ ಅವರು ಇತ್ತೀಚೆಗೆ ಅವರು ಎಷ್ಟೋ ಸೋಷಿಯಲ್ ಮೀಡಿಯಾಸಲ್ಲೆಲ್ಲ ನೋಡಿದ್ದೀನಿ. ಅವರೇ ಎಲ್ಲೆಲ್ಲಿ ಈ ಥರ ಡ್ರಗ್ಸ್ಗಳು ಮಾಡ್ತಾರೆ, ಎಲ್ಲೆಲ್ಲೂ ಸಿರಂಜ್ ಕೊಡ್ತಾರೆ, ವಿತೌಟ್ ಡಾಕ್ಟ್ರ್ ರೆಸಿಪ್ಟ್ ಇಲ್ಲಾಂದ್ರೂ ಕೊಡ್ತಾರೆ ಅಂತ ವೀಡಿಯೋಸಲ್ಲಿ ಅವರು ಶೇರ್ ಮಾಡಿದ್ದಾರೆ. ಒಬ್ಬರು ಕರ್ಕೊಂಬಂದು ಅವರು ಇಂಟರ್ವ್ಯೂ ಕೂಡ ಮಾಡಿದರು. ಅವರೊಂದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಕೊಂಡಿದ್ರು ನೋಡಿ. ನನಗೂ ತುಂಬ ಜನ ಹೇಳಿದ್ರು ಫಿಲಮ್ ಬೇಡ ನೋಡೋದು, ತುಂಬ ರಾ ಡೈಲಾಗ್ಸ್ಗಳಿದೆ ಅಂತೆ, ಫಿಲಮಲ್ಲಿ ಏನು ಸ್ಟೋರಿ ಇಲ್ಲ, ಏನು ಸಬ್ಜೆಕ್ಟ್ ಇಲ್ಲ, ಬೇಡ ಅಂತ ಹೇಳ್ತಿದ್ರು. ಬಟ್ ನಾನು ಹೋಗಿ ಸಿನಿಮಾ ಒಂದ್ಸಲ ನೋಡಿದ್ಮೇಲೆ ಗೊತ್ತಾಯಿತು ಇದು ಒಳ್ಳೆ ಫ್ಯಾಮಿಲಿ ನೋಡೋಂಥ ಫಿಲಮ್ಮೇ. ಕೊನೆ 40 to 45 ಮಿನಿಟ್ಸ್ ಫಿಲಮ್ನ ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ. ತುಂಬ ಚೆನ್ನಾಗಿದೆ. ಲಾಸ್ಟ್ 40 to 45 ಮಿನಿಟ್ಸ್ ಅನ್ನೋಂಥ ಫಿಲಮ್ ಅಂತೂ ತುಂಬ ಬೇರೆ ಲೆವೆಲಿಗೆ ತೊಗೊಂಡೋಗಿದೆ ಫಿಲಮ್ನ. ಲಾಸ್ಟ್ 40 to 45 ಮಿನಿಟ್ಸಲ್ಲಿ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ವರಮಹಾಲಕ್ಷ್ಮಿ ಹಬ್ಬದ ಕೂಡ ಶುಭಾಶಯಗಳು ನಿಮ್ಮೆಲ್ಲರಿಗೂ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ. ಥ್ಯಾಂಕ್ ಯು.